ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಲೂಸ್ ಪ್ಯಾಂಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ. ಪ್ಯಾಂಟ್ನ ಉದ್ದ ನಾವು 7 ಇಂಚನ್ನು ಕಳೆದು ನಾವು ಮಾರ್ಕ್ ಹಾಕಬೇಕು. ಅದಕ್ಕೆ ನಾವು 2 ಇಂಚ್ ಎಕ್ಸ್ಟ್ರಾವನ್ನು ಮಾರ್ಕ್ ಹಾಕಬೇಕು. ಈಗ ನಾವು ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ಬಾಟಮಲ್ಲಿ ನಾವು 7 ಇಂಚ್ಗೆ ಮಾರ್ಕ್ ಹಾಕಬೇಕು, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನಾವು ಮೇಲ್ಗಡೆಯಿಂದ ನಾವು 8 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಬೇಕು. ಈಗ ಇದು ನಾವು ಕ್ರಾಸಾಗಿ ಮಾರ್ಕ್ ಹಾಕಬೇಕು. ಈ ರೀತಿ ನಾವು ಮಾರ್ಕನ್ನು ಹಾಕಬೇಕು. ನಾವಲ್ಲಿ ಸೆಂಟ್ರ್ ನಾವು ಈ ರೀತಿ ಕ್ರಾಸಾಗಿ ಮಾರ್ಕನ್ನು ಹಾಕಬೇಕು. ಈಗ ಇದನ್ನು ನಾವು ಕಟಿಂಗನ್ನು ಮಾಡ್ಕೋಬೇಕು. ನಾವು ಮಾರ್ಕ ಯಾವ ರೀತಿ ಹಾಕಿರ್ತೀವಿ ಅದೇ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ನಾವಲ್ಲಿ ಸೆಂಟ್ರ್ ನ್ಯಾಚ್ ಹಾಕಬೇಕು. ಇದು ಬಾಟಮು, ಅಲ್ಲೂ ಕೂಡ ನ್ಯಾಚ್ ಹಾಕಬೇಕು. ಈಗ ನಾವು ಕಟ್ ಮಾಡಿರ್ತಕ್ಕಂಥ ಪೀಸನ್ನು ನಾವು 4 ಲೇಯರ್ ಇರುತ್ತೆ, ಅದರಲ್ಲಿ 2 ಲೇಯರನ್ನು ನಾವು ಸೈಡಿಗೆ ತೆಗಿಬೇಕು. ಈಗ ಇನ್ನೂ 2 ಲೇಯರನ್ನು ನಾವು ನೀಟಾಗಿ ಈ ರೀತಿ ಇಟ್ಕೊಂಡು ಮೆಜರ್ಮೆಂಟನ್ನು ಹಾಕಬೇಕು. ಇಪ್ಪತ್ತೇಳು ಸೆಂಟಿಮೀಟರ್ಗೆ ನಾವು 27 ಇಂಚ್ಗೆ ನಾವು ಮಾರ್ಕ್ ಹಾಕೋತಾ ಇದ್ದೀವಿ. ಅಗಲ ನಾವು ಅಗಲನ ನಾವು 9 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀವಿ. 7 ಇಂಚ್ಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡು 9 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಅದನ್ನು ನಾವು ಸ್ಟ್ರೈಟಾಗಿ ಗೆರೆ ಹಾಕಬೇಕು. ಈಗ ನಾವು ಅದನ್ನು ಕಟ್ ಮಾಡ್ಕೋಬೇಕದು. ಈಗ ನಾವು ಇದಕ್ಕೆ ಕ್ರಾಸ್ ಪೀಸನ್ನು ನಾವು ಕಟ್ ಮಾಡ್ಕೋಬೇಕು. ನಾವು ಮೊದಲೇ 2 ಲೇಯರನ್ನು ತೆಗೆದಿಟ್ಟಿದ್ವಲ್ಲ, ಅದನ್ನು ನಾವು ಈ ರೀತಿ ಹಾಕಬೇಕು. ಅಳತೆ ಮಾಡ್ಕೋಬೇಕು ನಾವು ಅದನ್ನು.
ಈಗ ಸ್ಟ್ರೈಟಾಗಿ ನಾವು ಮಾರ್ಕನ್ನು ಹಾಕಬೇಕು. ನಾವು ಈ ರೀತಿ ಮಾರ್ಕ್ ಹಾಕೊಂಡ ನಂತರ ಕ್ರಾಸಾಗಿ ಕೂಡ ನಾವು ಮಾರ್ಕ್ ಹಾಕಬೇಕು. ಈಗ ಆ ಪೀಸನ್ನು ತೆಗೆದು ನಾವು ನೆಕ್ಸ್ಟು ಅದಕ್ಕೆ ಅರ್ಧ ಇಂಚು ಮಾರ್ಜಿನನ್ನು ಕೊಟ್ಟು ನಾವು ಕಟ್ ಮಾಡ್ಕೋಬೇಕು. ನಾವು ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಇದಿಷ್ಟು ಪ್ಯಾಂಟ್ ಕಟ್ಟಿಂಗ್ ಇದು. ಇದಿಷ್ಟು ಪ್ಯಾಂಟ್ ಕಟ್ಟಿಂಗು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.